ಒಂದೇ ಚಾರ್ಟ್ ನೋಡಿ ನೀವು ಟ್ರೇಡ್ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ಲಾಸ್ ಆಗ್ತಿರುತ್ತೆ. ಪ್ರೊಫೆಷನಲ್ ಟ್ರೇಡರ್ಸ್ ಒಂದಲ್ಲ 3 ಟೈಮ್ ಫ್ರೇಮ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬೆಂಗಳೂರಿಂದ ಗೋವಾಕ್ ಹೋಗ್ಬೇಕಾದ್ರೆ ಫಸ್ಟ್ ಏನ್ ನೋಡ್ತೀರಾ? ಗೂಗಲ್ ಮ್ಯಾಪ್ಸ್ ಅಲ್ಲಿರೋ ಕಂಪ್ಲೀಟ್ ರೂಟ್ ಮ್ಯಾಪ್ ನೋಡ್ತೀರಾ, ಅಥವಾ ಜಸ್ಟ್ ಮುಂದೆ 100 ಮೀಟರ್ ಇರೋ ರೋಡ್ ನ ಮಾತ್ರ ನೋಡ್ತೀರಾ? ಮೊದಲು ಕಂಪ್ಲೀಟ್ ರೂಟ್ ಮ್ಯಾಪ್ ನೋಡ್ತೀರಾ, ಆಮೇಲೆ ಮುಂದೆ ಏನ್ ರೋಡ್ ಆಗ್ತಿದೆ ಅದನ್ನ ಜರ್ನಿ ಕಂಟಿನ್ಯೂ ಮಾಡ್ತೀರಾ. ಟ್ರೇಡಿಂಗ್ ಕೂಡ ಇದೇ ರೀತಿ, ಬರೇ ಮುಂದೆ 100 ಮೀಟರ್ ನೋಡಿ ಹೋಗೋದಲ್ಲ. ಟ್ರೇಡಿಂಗ್ ಕೂಡ ಇದೇ ರೀತಿ, ಮುಂದೆ 100 ಮೀಟರ್ ಹೋಗೋ ರೋಡ್ ನೋಡೋದಲ್ಲ, ಕಂಪ್ಲೀಟ್ ರೂಟ್ ಮ್ಯಾಪ್ ನೋಡೋ ತರ. ಅಂದ್ರೆ ಫಸ್ಟ್ ಹೈಯರ್ ಟೈಮ್ ಫ್ರೇಮ್ಸ್ ನೋಡಬೇಕು. ಅಂದ್ರೆ ಡೈಲಿ ಕ್ಯಾಂಡಲ್ ಅಲ್ಲಿ ಏನಾಗ್ತದೆ, 4 ಅವರ್ಸ್ ಕ್ಯಾಂಡಲ್ ಅಲ್ಲಿ ಏನಾಗ್ತದೆ ಅಂತ ಮಾರ್ಕೆಟ್ ಡೈರೆಕ್ಷನ್ ನ ಕಂಡುಹಿಡಿಬೇಕಾಗುತ್ತೆ. ಅದಾದ್ಮೇಲೆ ಬುಲ್ಲಿಶಾ ಬೇರಿಶಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ನೆಕ್ಸ್ಟ್ ಶಿಫ್ಟ್ ಟು 1 ಅವರ್ ಟೈಮ್ ಫ್ರೇಮ್. ಆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೀವು ಇನ್ನೂ ಲೋವರ್ ಟೈಮ್ ಫ್ರೇಮ್ 15 ಮಿನಿಟ್ಸ್ ಆರ್ 5 ಮಿನಿಟ್ಸ್ ಗೆ ಶಿಫ್ಟ್ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಸೆಟಪ್ ನ ಹುಡುಕಿ ಎಲ್ಲಿ ಎಂಟ್ರಿ ಮಾಡ್ಕೋಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಎಲ್ಲಿ ಟಾರ್ಗೆಟ್ ರಿಸ್ಕ್ ರಿವಾರ್ಡ್ ಮೇಲೆ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಬರೇ 5 ಮಿನಿಟ್ಸ್ ನೋಡಿ ಕ್ಯಾಂಡಲ್ ನ ಎಂಟ್ರಿ ಮತ್ತೆ ಎಕ್ಸಿಟ್ ಸ್ಟಾಪ್ ಲಾಸ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ರಾಂಗ್ ಅಂತ ಬ್ಲೇಮ್ ಮಾಡ್ತಾರೆ. ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತಾನು ಕೂಡ ಬ್ಲೇಮ್ ಮಾಡ್ತಾರೆ. ಆದ್ರೆ ಪ್ರಾಬ್ಲಮ್ ಮಾರ್ಕೆಟ್ ದಲ್ಲ, ನಿಮ್ಮ ಟೈಮ್ ಫ್ರೇಮ್. ಅಂದ್ರೆ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಪಾಯಿಂಟ್, ಹೈಯರ್ ಟೈಮ್ ಫ್ರೇಮ್ಸ್ ನಿಮ್ಮ ಡೈರೆಕ್ಷನ್ ನ ಹೇಳುತ್ತೆ, ಲೋವರ್ ಟೈಮ್ ಫ್ರೇಮ್ಸ್ ನಿಮ್ಗೆ ಎಂಟ್ರಿ ಎಕ್ಸಿಟ್ ಮತ್ತೆ ಸ್ಟಾಪ್ ಲಾಸ್ ನ ಹೇಳುತ್ತೆ. ಡೈರೆಕ್ಷನ್ ಇಲ್ಲದೆ ಎಂಟ್ರಿ ಕೊಡೋದು, ಗೂಗಲ್ ಮ್ಯಾಪ್ಸ್ ಇಲ್ಲದೆ ಲಾಂಗ್ ಡ್ರೈವ್ ಹೋದ ಹಾಗೆ. ಕಮೆಂಟ್ ಮಾಡಿ, ನೀವು ಗೂಗಲ್ ಮ್ಯಾಪ್ ಇಲ್ಲದೆ ಏನಾದ್ರು ಜರ್ನಿ ಮಾಡ್ತೀರಾ?